ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ ತುಂಬ ದಿನಗಳೇ ಆಗೋಗಿದೆ ಅನಿಸುತ್ತೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಒಂದು 7 ಡೇಸ್ 10 ಡೇಸ್ ಆಗಿದೆ ಅನಿಸುತ್ತೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಸೊ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ದಿನಗಳಾಗೋಗಿದೆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ನನಗೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅಂದರೆ ನಾವು ಟ್ರಿಪ್ಗೆ ಹೋಗಿರೋ ಅಂಥದ್ದು ಶಾರ್ಟ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ದೀರಾ, ಇಷ್ಟ ಕೂಡ ಪಟ್ಟಿದ್ದೀರಾ ಶಾರ್ಟ್ ವಿಡಿಯೋನ. ಇನ್ನೂ ಸ್ವಲ್ಪ ಹಾಗೆ ನನಗೆ ಬೆಂಬಲ ಕೊಡಿ, ನಿಮ್ಮ ಸಪೋರ್ಟ್ ಕೊಡಿ ನನಗೆ, ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಇಲ್ಲಿ ಬೆಳಗ್ಗೆ ನಾನು ಒಂದು 5:30ಗೆಲ್ಲ ಎದ್ದಿದ್ದೆ. ಯಾರೂ ಕೂಡ ಮನೇಲಿ ಎದ್ದಿರಲಿಲ್ಲ. ರಾತ್ರಿ ಎಲ್ಲ ತುಂಬ ಮಳೆ ಬೇರೆ ಬರ್ತಿತ್ತು, ರೋಡೆಲ್ಲ ಫುಲ್ಲು ಒದ್ದೆಗೋಗಿತ್ತು. ಸೊ ನಾನು ಅದಾದಮೇಲೆ ರಂಗೋಲಿ ಬಿಡಬೇಕಿತ್ತಲ್ಲ, ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಬಿಟ್ಟೆ. ತುಂಬ ಚಳಿ ಅಂದರೆ ಚಳಿ ಇವಾಗ. ಸೊ ಮಳೆ ಬೇರೆ ಅಲ್ವಾ, ಈಚೆ ಬರೋದಕ್ಕಾಗಲ್ಲ. ಆಮೇಲೆ ಬೆಳಗ್ಗೆ ಬೇಗ ಕೂಡ ಎದ್ದೇಳೋದಕ್ಕಾಗೋದಿಲ್ಲ. ಗುಡ್ ಮಾರ್ನಿಂಗ್ ಹೇಳಿ, ಸ್ವೆಟ್ ಆಗ್ತೀನಿ ಹೇಳಿ. ಅದೇ ನಾನು ಹೇಳಿದ್ನಲ್ವಾ, ಬೆಳಗ್ಗೆ ಅಂತೂ ಎದ್ದೊಳೋದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಟೈಮಲ್ಲಿ ತುಂಬ ಚಳಿ ಆಗ್ತಾ ಇರುತ್ತೆ. ಸೊ ನಾನು ರಂಗೋಲಿ ಹಾಕ್ಬಿಟ್ಟು ಬಂದು ಈಚೆ ಅದಾದಮೇಲೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿಸ್ದೆ. ಮನೆ ಒರೆಸ್ಬೇಕಾಗಿತ್ತು. ಒಂದು 6:30 ಟೈಮ್ ಆಗಿತ್ತು. ಅಷ್ಟರಲ್ಲಿ ನಿಶು ಕೂಡ ಎದ್ದ. ಅವನ್ನ ಕರ್ಕೊಂಡು ಬಂದುಬಿಟ್ಟು ಆ ರೂಮಲ್ಲಿ ಅಮ್ಮ ಮನಿಕೋತಾರೆ, ಅಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಕೂರಿಸ್ದೆ. ಆಮೇಲೆ ತುಂಬ ಚಳಿ ಇತ್ತಲ್ಲ ಅಂದ್ಬಿಟ್ಟು ಸ್ವೆಟರ್ ಟೋಪಿ ಹಾಕೋದ ಅಂದ್ಬಿಟ್ಟು ತೊಗೊಂಡು ಬಂದು ಮಡಗಿದೆ. ಅವ್ನು ನಂಗೆ ಬೇಡ ಅಂತ ಹೇಳ್ತಿದ್ದ. ಅವನಿಗೆ ನಿದ್ದೆ ಮೂಡಿ, ಇನ್ನೂ ನಿದ್ದೆಯಲ್ಲೇ ಇದ್ದ ಅವನು. ಸೊ ಇರಲಿ ಅಂದ್ಬಿಟ್ಟು ಸ್ವೆಟರು ಮತ್ತು ಟೋಪಿನ ಹಾಕ್ದೆ. ಆಮೇಲೆ ನಮಗೆ ಯಾಕೋ ಗೊತ್ತಿಲ್ಲ, ಫುಲ್ಲು ರಾತ್ರಿ ಎಲ್ಲ ಸುಮ್ಮನೆ ಹೇಳ್ತಾ ಇದ್ದ ಅವನು. ನಿದ್ದೆನೇ ಮಾಡ್ತಾ ಇರಲಿಲ್ಲ ಕರೆಕ್ಟಾಗಿ. ನಮಗೆ ಬೆಳಗ್ಗೆ ಎಲ್ಲ ಕರೆಕ್ಟಾಗಿ ನಿದ್ದೆ ಬೇರೆ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಬೆಳಗಾನ ನಮಗೆ ನಿದ್ದೆನೇ ಇರಲಿಲ್ಲ. ನೈಟೆಲ್ಲ ಫುಲ್ಲು ಒಂದು ಬರೀ ಹೇಳ್ತಾನೆ ಇದ್ದ. ಅವನ್ನ ಸಮಾಧಾನ ಮಾಡೋದೇ ಆಗ್ತಿತ್ತು ನಮಗೆ. ಸೊ ಅವ್ನಿಗೆ ಹಾಲು ಕಾಯಿಸ್ಕೊಡ್ಬೇಕಾಗಿತ್ತಲ್ಲ. ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಅವ್ನಿಗೆ ನಿದ್ದೆ ಮೂಡೆಲ್ಲ ಹೋದ್ಮೇಲೆ ನಾನು ಹಾಲು ಕಾಯಿಸಿ ಕೊಡ್ತೀನಿ. ಅದಕ್ಕೋಸ್ಕರ ಅವನಿಗೆ ಹಾಲು ಕಾಯಿಸ್ತಾ ಇದ್ದೆ. ಅದಾದಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಟೀ ಕುಡಿಯುವಂಥ ರೂಢಿ ಇದೆ. ಸೊ ಅವ್ರಿಗೆ ಟೀ ಮಾಡ್ಕೊಡೋದ ಅಂದ್ಬಿಟ್ಟು ಫಸ್ಟು ನಿಶುಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಬಂದುಬಿಟ್ಟು ಟೀ, ಕಾಫಿ, ಹಾಲು ಈ ಥರ ಏನೂ ಕುಡಿಯೋದಿಲ್ಲ. ಅಕಸ್ಮಾತ್ ನನಗೆ ಕುಡಿಬೇಕು ಅಂತ ಅನಿಸಿದ್ರೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ವೆದರ್ ಬಂದುಬಿಟ್ಟು ಸ್ವಲ್ಪ ಕೋಲ್ಡ್ ಇದೆ. ಸೊ ಅಂಥ ಟೈಮಲ್ಲಿ ನಾನು ಸಂಜೆ ಟೈಮಲ್ಲಿ ನಾನು ಸ್ವಲ್ಪ ಕಾಫಿ ಕುಡಿಯುವಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇತ್ತೀಚೆಗೆ ನನಗೆ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಆವಾಗ ನಾನು ಕಾಫಿನ ಕುಡಿಯೋದು. ಇಲ್ಲಿ ಬಂದುಬಿಟ್ಟು ನಿಶಿಗೆ ನಾನು ಹಾಲನ್ನ ಹಾರೋದಕ್ಕೆ ಇಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಟೀ ಮಾಡ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ. ಅಂದರೆ ನಮ್ಮ ಅಮ್ಮಂಗೆ, ಅಪ್ಪಂಗೆ ಮತ್ತು ನಮ್ಮ ಮನೆಯವ್ರಿಗೆ. ಫಸ್ಟು ನಮ್ಮ ಮನೆಯವ್ರು ಎದ್ದಿರಲ್ಲ, ಅವ್ರಿಗೆ ಎದ್ಮೇಲೆ ತಿರ್ಗಾ ಬಿಸಿ ಮಾಡಿಕೊಡ್ತೀನಿ ನಾನು. ಅಪ್ಪ ಅಮ್ಮನಿಗೆ ಮಾತ್ರ ನಾನು ಟೀ ಕಾಯಿಸಿ ಕೊಡ್ತೀನಿ, ಯಾಕಂದರೆ ಅವರೇ ಎದ್ದಿರ್ತಾರೆ. ಸೊ ನಮ್ಮದು ಅಂಗಡಿ ಬೇರೆ ಇದೆ ಅಲ್ವಾ, ಅಮ್ಮ ಎದ್ದ ಅಂಗಡೀಲಿ ಕೂತಿರ್ತಾರೆ. ಆಮೇಲೆ ಹಸು ಎಲ್ಲ ಇದೆ, ಅಪ್ಪ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ ಹಿಂದೆಗಡೆ. ತುಂಬ ಚಳಿ ಇರುತ್ತಲ್ವ ಅವ್ರಿಗೆ, ಅದಕ್ಕೋಸ್ಕರ ಅವ್ರಿಗೆ ಟೀ ಬೇಕೇ ಎದ್ದಿದ ತಕ್ಷಣ ಅವರು ಟೀ ಕುಡಿತಾರೆ. ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ ನಾನು. ನಿಶಿಗೆ ಹಾಲನ್ನ ಹಾರೋದಕ್ಕೆ ಇಟ್ಟಿದ್ದೀನಿ. ಅವನ್ನ ಬಂದುಬಿಟ್ಟು ನಾನು ಅಮ್ಮನ ಕೈಲಿ ಕೊಟ್ಟಿದ್ದೆ. ಅವರು ನೋಡ್ಕೊಂಡು ಕೂತಿದ್ರು ಅವನ್ನ. ಒಂದು ಸ್ವಲ್ಪ ಯಾಕೋ ಸುಮ್ಮನೆ ಅಳ್ತಾ ಇದ್ದ ರಾತ್ರಿ ಎಲ್ಲ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಯಾಕೋ ಒಂಥರ ಸಿಣಿ ಅಂತ ಇದ್ದ. ಅಂದರೆ ಸ್ವಲ್ಪ ಒಂಥರ ಏನೋ ಬೇಜಾರಾಗಿರೋ ಥರ, ಮೂಡೆಲ್ಲ ಒಂಥರ ಆಗೋಗಿತ್ತು ಅವನಿಗೆ. ಹೇಳ್ತಿದ್ದ. ಆಮೇಲೆ ಅವನಿಗೆ ಕೋಲ್ಡ್ಗೋ ಏನೋ, ವೆದರ್ ಸ್ವಲ್ಪ ಕೋಲ್ಡ್ ಇದೆಯಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ಶೀತ ಆಗಿರೋ ಥರ ಆಗಿದೆ ಅವನಿಗೆ. ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ. ಇವಾಗ ಇಲ್ಲಿ ಟೀ ನೋಡ್ತಾ ಇರ್ಬೋದು, ಟೀ ಕಾಯಿಸಿ ಕೊಡ್ತೀನಿ ನಾನೀಗ ನಮ್ಮ ಮನೇಲಿ ಎಲ್ಲರಿಗೂ. ನಾನು ನಿಶಿಗೂ ಕೂಡ ಅಷ್ಟರಲ್ಲಿ ಟೀ ಮಾಡಿ ಕೊಡೋ ಅಷ್ಟರಲ್ಲಿ ಅವನಿಗೆ ಹಾಲು ಕೂಡ ಹಾರಿರುತ್ತೆ. ಸೊ ಅವ್ನ ಬಾಟಲ್ಗೆ ನಾನು ಹಾಲನ್ನ ಹಾಕ್ಬಿಟ್ಟು, ಅಂದರೆ ಅವನಿಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ನಾನು
ಬಾಟಲ್ಗೆ ಹಾಲು ಹಾಕ್ಬಿಟ್ಟು ಕೊಡ್ತೀನಿ ಅವನಿಗೆ. ಸ್ವಲ್ಪ ಅರ್ಧ ಕುಡಿತಾನೆ, ಅದಾದಮೇಲೆ ಹಾಗೆ ಬಾಟ್ಲಲ್ಲಿ ಮಡಗ್ಬಿಡ್ತಾನೆ ಡೈನಿಂಗ್ ಟೇಬಲ್ ಮೇಲೆ. ಅದು ನಾವೇನಾದರೂ ತೋರಿಸಿ ಅಲ್ಲಿ ನೋಡು ಬೋಬೋ ಇದೆ, ಅಂಬ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ರೆ ಅವನು ಸ್ವಲ್ಪ ನೋಡ್ಕೊಂಡು ಕುಡಿತಾನೆ ಅವನು. ಇಲ್ಲಾಂದರೆ ಸ್ವಲ್ಪ ಕುಡಿದ್ಬಿಟ್ಟು ಇನ್ನು ಅರ್ಧ ಹಾಗೆ ಬಾಟ್ಲನ್ನ ಮಡಗ್ಬಿಡ್ತಾನೆ. ಅವ್ನಿಗೆ ಊಟ ಮಾಡಿಸೋದಾಗಿರ್ಬೋದು, ಹಾಲು ಕುಡಿಸೋದಾಗಿರ್ಬೋದು, ಇದೆಲ್ಲ ಮಾಡೋದು ತುಂಬ ರಿಸ್ಕ್ ಅಂದರೆ ರಿಸ್ಕ್ ನಮಗೆ ಕೆಲಸ ಮಾಡಿಸೋದು. ನಮ್ಮದೇ ಒಂದಷ್ಟು ಕೆಲಸ ಇರುತ್ತೆ, ಅವನದೇ ಸ್ವಲ್ಪ ಅರ್ಧ ಕೆಲಸ ಇನ್ನೂ ಹೆಚ್ಚು ನಮಗೆ. ಅಷ್ಟು ಕೆಲಸ ಕೊಡ್ತಾನೆ ನಮಗೆ ಅವನು. ಅವನದು ನೋಡ್ಕೊಳ್ಳೋದು ನಮಗೆ ದೊಡ್ಡ ತಲೆನೋವು ಅಂದರೆ ತಲೆನೋವು, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಅವನ್ನ ನೋಡ್ಕೊಳ್ಳೋ ಬದಲು ನಾವೇ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅಂತ ಹೇಳ್ತೀನಿ ನಾನು. ಸೊ ಅಮ್ಮ ನೋಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಹಾಲು ತಗೊಂಡೋಗಿ ಕೊಟ್ಟೆ ನಾನು. ಅವನ ಪಾಡಿಗೆ ಅವ್ನು ದಿವಾನ್ ಕಟ್ ಮೇಲೆ ಮನಿಕೊಂಡು ಹಾಲು ಕುಡಿತಾನೆ. ಅಷ್ಟರಲ್ಲಿ ಟೀ ಕೂಡ ರೆಡಿ ಆಯ್ತಲ್ಲ, ಟೀನೂ ಕೂಡ ಅಮ್ಮಂಗೆ ಮತ್ತು ಅಪ್ಪಂಗೆ ಕೊಡ್ತೀನಿ. ನಮ್ಮ ಮನೆಯವ್ರು ಎದ್ಮೇಲೆ ಅವ್ರಿಗೆ ಇನ್ನೊಂದ್ಸಲಿ ಬಿಸಿ ಮಾಡಿ ಕೊಡ್ತೀನಿ ನಾನು ಅವ್ರಿಗೆ ಟೀನ. ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಭೀಮ್ನ ಅಮಾವಾಸ್ಯೆದು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಶೇರ್ ಮಾಡ್ತಾ ಇರೋದು. ಸೊ ತುಂಬ ದಿನಗಳಾಗಿ ಹೋಗಿದ್ದಲ್ಲ, ನನಗೆ ಯಾವುದು ವ್ಲಾಗ್ಸ್ ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ತಲೆನೇ ಓಡ್ತಾ ಇರಲಿಲ್ಲ. ಸೊ ಅಮ್ಮ ಮತ್ತು ಹಾಗೆ ಯಾರೋ ನನಗೆ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮದು ಶಾರ್ಟ್ ನೆಕ್ಲೆಸ್ ಇದೆಯಲ್ಲ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು. ಅದನ್ನು ಕೂಡ ನಾನು ಎಂಡಲ್ಲಿ ಅಥವಾ ಮಧ್ಯದಲ್ಲಿ ಹಾಕಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಬಂದುಬಿಟ್ಟು ನಾನಿಲ್ಲಿ ಮನೆ ಒರೆಸೋದಕ್ಕೆ ನೀರು ತೊಗೊಂಡು ಬಂದಿದ್ದೀನಿ. ಹಾಗೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬಂದುಬಿಟ್ಟು ನಾನು ವಾರದಲ್ಲಿ ಶುಕ್ರವಾರ, ಗುರುವಾರ, ಸೋಮವಾರ ಇಂಥ ವಾರದಲ್ಲಿ ಮಾತ್ರ ನಾನು ಈ ರೀತಿ ಮಾಡೋದು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ಪೆನಾಲ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮನೆ ಒರೆಸ್ಕೊಂಡು ಬರ್ತೀನಿ ನಾನು. ಅಂದರೆ ಮನೇಲಿ ಏನಂದರೆ ಶುಕ್ರವಾರ ಅಥವಾ ಗುರುವಾರ ನೀವು ವಾರ ಮಾಡ್ತಿರಲ್ಲ ಅಂಥ ಟೈಮಲ್ಲಿ ಈ ಥರ ಅರಿಶಿನ ಉಪ್ಪು ಹಾಕಿ ಮಾಡಿದ್ರೆ ಮನೆಗೂ ಒಳ್ಳೆಯದು. ಮನೇಲಿ ಯಾವುದೇ ನೆಗೆಟಿವ್ ಎನರ್ಜೀಸ್ ಈ ಥರ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಅನ್ನೋದು ದೊಡ್ಡವರು ಹೇಳಿದ್ದಾರೆ. ಸೊ ಅದನ್ನು ನಾನು ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೀರಲ್ಲಿ. ಅದಾದಮೇಲೆ ಪೆನಾಲ್ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಮನೆ ಒರೆಸ್ಕೊಂಡು ಬರ್ತೀನಿ ನಾನು. ಮತ್ತು ರಾತ್ರಿಯೇ ನಾನು ಅಡುಗೆ ಮನೆ ಎಲ್ಲನೂ ಫುಲ್ ಕ್ಲೀನ್ ಮಾಡಿ ಪಾತ್ರೆಗಳನ್ನ ತೊಳ್ದು ಜೋಡಿಸಿ ಮಡಗಿಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನೆಂದರೂ ಕಸ ಗುಡಿಸ್ಬಿಟ್ಟು ಆಚೆನೇ ಅಪ್ಪ ಅಥವಾ ಅಮ್ಮ ಯಾರಾದರೂ ರಾತ್ರಿಯೇ ಕಸ ಗುಡಿಸಿರ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಹಾಕ್ಬಿಟ್ಟು ಬಾಗಿಲಿಗೆಲ್ಲ ಹೊಸ್ಲೆಲ್ಲ ತೊಳೆದು ಎಲ್ಲ ಆಚೆ ಎಲ್ಲ ನೀರಲ್ಲಿ ಹಾಕ್ಬಿಟ್ಟು ರಂಗೋಲಿ ಬಿಡ್ತೀನಿ. ಅದಾದಮೇಲೆ ಮಾಮೂಲಿ ಆ್ಯಸ್ ಇಟ್ ಈಸ್ ಟೀ ಕಾಯಿಸ್ಕೊಡ್ತೀನಿ, ಹಾಲು ಕಾಯಿಸ್ಕೊಡ್ತೀನಿ ಮನೇಲೆಲ್ಲರಿಗೂ. ಅದಾದಮೇಲೆ ಕಸ ಗುಡಿಸ್ಕೊಂಡು ಬಂದು ಫುಲ್ಲೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಮನೆ ಒರೆಸ್ಕೊಂಡು ಬರ್ತೀನಿ. ರಾತ್ರಿಯೇ ಸ್ವಲ್ಪ ಈ ವಾರ ಮಾಡುವಂಥ ಟೈಮಲ್ಲಿ ರಾತ್ರಿಯೇ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮನೆ ಒರೆಸಿ ಕಸ ಗುಡಿಸ್ಬಿಟ್ರೆ ಸ್ವಲ್ಪ ಜಲ್ದಿ ಬೇಗ ಆಗೋಗುತ್ತೆ. ಬಟ್ ನಮ್ಮ ಮನೇಲಿ ಆ ಥರ ಆಗೋದಿಲ್ಲ. ಎಷ್ಟೇ ಬೇಗ ಮಾಡಿದ್ರು ಎಷ್ಟೇ ಬೇಗ ಎದ್ದರೂ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಮನೇಲಿ ಪಾಪು ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅಂದರೆ ಇನ್ನೇನಿಲ್ಲ, ಅಂದರೆ ಒಂದು 10 ಗಂಟೆ 10:15 ಆಗುತ್ತೆ ನಾವು ನಾಷ್ಟ ಮಾಡೋವಂಥದ್ದು ಟೈಮಿಂಗ್ಸ್ ಬಂದುಬಿಟ್ಟು. ನಿಶಿಗೆ 9 ಗಂಟೆಗೆಲ್ಲ ನಾಷ್ಟ ಮಾಡಿಸ್ಬಿಡ್ತೀನಿ. ಸೊ ಅದಾದಮೇಲೆ ಮನೆ ಒರೆಸಿ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ, ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸೊ ದೇವ್ರ ಸಾಮಾನೆಲ್ಲ ನಾವು ಒಂದಿನ 2 ದಿನ ಮುಂಚೆ ಅನ್ನುವಾಗಲೇ ನಾವೆಲ್ಲ ತೊಳೆದು ಮಡಗಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿರ್ತೀವಿ. ಸೊ ಅದಾದಮೇಲೆ ಇವತ್ತು ಬೆಳಗ್ಗೆ ಎದ್ದು ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಮಾಡ್ಕೊಂಡು ಬಂದೆ. ಅದಾದಮೇಲೆ ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ಹೂವೆಲ್ಲ ಮುಡಿಸ್ದೆ. ಅದಾದಮೇಲೆ ಇವಾಗ ಬಂದುಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ, ದೀಪ ಹಚ್ತಾಯಿದ್ದೀನಿ ದೇವ್ರ ಮನೆಗೆ. ಸೊ ಭೀಮ್ನ ಅಮಾವಾಸ್ಯೆ ಅಲ್ವಾ, ಸೊ ಹಾಗೆ ಗುರುವಾರ ಬೇರೆ ಭೀಮ್ನ ಅಮಾವಾಸ್ಯೆ ಬಿದ್ದಿದ್ದು. ಸೊ ಅದಕ್ಕೆ ನಾನು ತುಪ್ಪದ ದೀಪ ಕೂಡ ಹಚ್ತಾಯಿದ್ದೀನಿ. ನಮ್ಮ ಮನೇಲಿ ಅಂದರೆ ದೇವ್ರ ಮನೇಲಿ ರಾಯರದು ಫೋಟೋ ಬೇರೆ ಮಡಿಕೊಂಡಿದ್ದೀವಿ. ಅದಕ್ಕೋಸ್ಕರ ರಾಯರಿಗೆ ತುಪ್ಪದ ದೀಪ ಹಚ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ತುಪ್ಪದ ದೀಪನ ಹಚ್ತಾ ಇದ್ದೀನಿ.
ಸೊ ಇವಾಗ ಭೀಮ್ ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಆಯಿತು. ಅದಾದಮೇಲೆ ಮಾಮೂಲಿ ಪೂಜೆ ಮಾಡಬೇಕಾದ್ರೆ ಮಾಮೂಲಿ ಒಂದು ಟಾಪ್ ಹಾಕ್ಕೊಂಡು ಚೂಡಿದಾರ ಥರ ಹಾಕ್ಕೊಂಡು ಪೂಜೆ ಮಾಡಿದೆ. ಅದಾದಮೇಲೆ ಸೀರೆ ಉಟ್ಕೊಂಡಿದ್ದೀನಿ. ಸೊ ಹೊಸಾದು ಬೇರೆ ಇದು ಸೀರೆ ಉಟ್ಕೊಂಡು ಇವಾಗ ನಾನು ನಮ್ಮ ಮನೆಯವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಭೀಮ್ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಅಂದರೆ, ಮದುವೆ ಆಗಿರೋರು ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು, ಭೀಮ್ನಂಥ ಶಕ್ತಿ ಸಿಗಲಿ ನಮ್ಮ ಮನೆಯವ್ರಿಗೆ ಅಂತ ದೇವ್ರನ್ನ ಕೇಳಿಕೊಂಡು ಮತ್ತು ಆಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಕೇಳಿಕೊಂಡು ಅವ್ರಿಗೆ ಪೂಜೆ ಮಾಡೋ ಅಂಥದ್ದು ಇದು ಪಾದ ಪೂಜೆ ಮಾಡೋವಂಥ ಪದ್ಧತಿ. ಸೊ ಮದುವೆ ಆಗದೆ ಇರೋರು ಇರ್ತಾರಲ್ಲ ಹೆಣ್ಮಕ್ಳು, ಅವ್ರು ಬಂದುಬಿಟ್ಟು ಭೀಮ್ನಂಥ ಗಂಡ ಸಿಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತಾರೆ. ಹೊಸ್ಲಿಗೆ ಪೂಜೆ ಮಾಡ್ತಾರೆ ಅಂತ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ನನಗೆ ಟ್ಯೂಷನ್ ಮ್ಯಾಮ್ ಹೇಳಿರೋ ಅಂಥದ್ದು ಇದನ್ನು. ಮದುವೆ ಆಗಿರಲ್ವಲ್ಲ ಅಂಥ ಹುಡುಗಿರು ಹೊಸ್ಲಿಗೆ ಪೂಜೆ ಮಾಡ್ತಾರಂತೆ. ಭೀಮ್ನಂಥ ನನಗೆ ಗಂಡ ಸಿಗಲಿ ಅಂತ ಕೇಳಿಕೊಂಡು ಹೊಸ್ಲಿಗೆ ಪೂಜೆ ಮಾಡ್ತಾರೆ ಅಂತ ಹೇಳಿರೋ ಅಂಥದ್ದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬಂದುಬಿಟ್ಟು ನನ್ನ ಮನೆಯವ್ರಿಗೆ ಪಾದ ಪೂಜೆ ಮಾಡ್ತಾ ಇದ್ನಲ್ಲ, ಸೊ ವರ್ಷಕ್ಕೆ ಒಂದ್ಸಲ ಇದನ್ನು ಪಾದ ಪೂಜೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನನಗೆ ರೇಗಿಸ್ತಾ ಇದ್ರು. ಸೊ ಹಂಗೆ ಮಾತಾಡಿಕೊಂಡು ನಾವಿಬ್ರೂ ತಮಾಷೆಗೆ ಹಂಗೆ ಮಾತಾಡಿಕೊಂಡು ನಾನಿಲ್ಲಿ ಪಾದ ಪೂಜೆನ ಮಾಡ್ತಾಯಿದ್ದೀನಿ ಅವ್ರಿಗೆ. ಪೂಜೆ ಎಲ್ಲ ಮಾಡಾಯಿತು, ಪಾದ ಪೂಜೆ ಎಲ್ಲ ಮಾಡಾಯಿತು. ಅದಾದಮೇಲೆ ಸ್ವೀಟ್ಗೆ ನಾನು ಮನೇಲಿ ಬಂದುಬಿಟ್ಟು ಹಾಲು ಖೀರು ಮಾಡಿದೆ. ಸ್ವೀಟ್ ಏನಾದರೂ ಮಾಡಿಕೊಡೋದಾ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಲು ಖೀರು ಮಾಡಿದೆ. ಇದು ಅರ್ಜೆಂಟಲ್ಲಿ ಮಾಡಿದ್ದು ನಾನು ಹಾಲು ಖೀರನ್ನ ಸ್ವೀಟಾಗಿ. ಸೊ ಮಾಡಿಬಿಟ್ಟು ನಾನು ತೊಗೊಂಡು ಬಂದು ಸ್ವಲ್ಪ ಬಿಸಿ ಇತ್ತಲ್ಲ ಅಂದ್ಬಿಟ್ಟು ಉಫ್ ಅಂತ ಹಾರಿಸ್ಬಿಟ್ಟು ಅವ್ರಿಗೆ ಹಾಲು ಖೀರನ್ನ ತಿನ್ನಿಸ್ದೆ. ನಾನು ಅವ್ರಿಗೆ ತಿನ್ನಿಸ್ದೆ, ನನಗೆ ಅವ್ರು ತಿನ್ನಿಸಿದ್ರು. ಸೊ ಆಮೇಲೆ ಹಾಲು ಖೀರು ತಿಂದ್ಕೊಂಡು ಅವ್ರು ತಿಂದರು ಅಷ್ಟೇ. ನಾನೊಂದು ಸ್ಪೂನ್ ತಿನ್ಸಿದ್ರು ನನಗೆ. ಆಮೇಲೆ ನಾನು ಬಂದು ತಿಂತೀನಿ ಅಂತಂದೆ. ಅವ್ರು ತಿನ್ಕೊಂಡ್ರು, ಹೊಟ್ಟೆ ಹಸಿತಿದೆ ಅಂತಂದರು. ಸೊ ತಿನ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು ಹಾಲು ಖೀರು ಇಬ್ಬರು ತಿನ್ನಿಸ್ಬಿಟ್ಟು ಅವರು ಹಾಲು ಖೀರು ತಿಂದರು. ಅದಾದಮೇಲೆ ನಾವು ನಮ್ಮ ಮನೆ ಹತ್ರನೇ ಮಾದೇಶ್ವರನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ದು ಬರೋದಾ ಅಂತ ಅಂದ್ಬಿಟ್ಟು ಸೊ ಅಲ್ಲಿಗೆ ಮಾದೇಶ್ವರನ ದೇವಸ್ಥಾನಕ್ಕೆ ಹೊರಟ್ವಿ ನಾವು.
ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬಂದ್ವಿ. ಅದಾದಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ವೆಜಿಟೇಬಲ್ ಬಾತ್ ಮಾಡಿದೆ ನಾನು. ಸೊ ನಾಷ್ಟ ಕೂಡ ಮಾಡಿದ್ವಿ. ಅದಾದಮೇಲೆ ನಮ್ಮ ಮನೆಯವರು ಆವಾಗಲೇ ಸ್ವೀಟಾಗಿ ಹಾಲು ಖೀರ್ ತಿಂದಿದ್ರು. ನಾನು ಕೂಡ ಹಾಲು ಖೀರ್ ಕುಡಿದು ನಾಷ್ಟಕ್ಕೆ ಬಾತ್ ಮಾಡಿದ್ದೆ. ನಾನು ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡೆ. ಸೊ ತುಂಬ ಹೊತ್ತು ನನಗೆ ಸೀರೆ ಉಟ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಅದಾದಮೇಲೆ ನನಗೆ ಒಬ್ಬರು ವ್ಯೂವರ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು, ನಿಮ್ಮದು ಶಾರ್ಟ್ ನೆಕ್ಲೆಸ್ ಇದೆಯಲ್ಲ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇದು ನನ್ನದು ಶಾರ್ಟ್ ನೆಕ್ಲೆಸ್ ಡಿಸೈನ್ ಇದೆಯಲ್ಲ ಅದನ್ನು ತೋರಿಸಿ ಎಂದಿದ್ರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ನನ್ನ ಶಾರ್ಟ್ ನೆಕ್ಲೆಸ್ ಯಾವ ರೀತಿ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ನನಗೆ ಮದುವೆಯಲ್ಲಿ ಮಾಡಿಸಿದ್ದು ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿಯವರು. ಲಾಂಗ್ ಚೈನು ಮತ್ತು ಇದು ಶಾರ್ಟ್ ನೆಕ್ಲೆಸ್ ಎರಡೂ ಕೂಡ ಸೆಟ್ಟಾಗಿ ಮಾಡಿಸಿರುವಂಥದ್ದು. ಇದು ಬಂದುಬಿಟ್ಟು 28 ಗ್ರಾಮ್ ಇದೆ ಇದು ಒಂದು. ಸೊ ಆಮೇಲೆ ಮಧ್ಯದ ಪೆಂಡೆಂಟ್ ಹತ್ರ ಲಕ್ಷ್ಮೀದು ಡಿಸೈನ್ ಮಾಡಿಸಿರೋದು. ತುಂಬ ಚೆನ್ನಾಗಿದೆ ಇದು, ನೋಡೋದಕ್ಕೂ ಹಾಕ್ಕೊಂಡಾಗ ಕೂಡ ತುಂಬ ಚೆನ್ನಾಗಿರುತ್ತೆ. 28 ಗ್ರಾಮ್ ಇರೋದು ಇದು ಒಂದೇ. ಸೊ ನಿಮಗೆ 2 ಲಾಂಗ್ ಚೈನು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದ್ಸಲಿ ಬೇಕಿದ್ದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅದು ಲಾಂಗ್ ಚೈನು ಮತ್ತು ಇದು ಎರಡು ಕೂಡ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಲ್ಲ, ನಿಮ್ಮದು ಶಾರ್ಟ್ ನೆಕ್ಲೆಸ್ ತೋರಿಸಿ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ 1 ತಿಂಗಳಾಗಿತ್ತು ಅನಿಸುತ್ತೆ ಅವ್ರು ಕಮೆಂಟ್ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಈ ಥರ ಇರುವಂಥದ್ದು ನಂದು ಶಾರ್ಟ್ ನೆಕ್ಲೆಸ್ ಬಂದುಬಿಟ್ಟು ಡಿಸೈನು ಎಲ್ಲ 28 ಗ್ರಾಮ್ ಇದೆ ಇದು ಒಂದೇ. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಭೀಮ್ ಅಮಾವಾಸ್ಯೆ ಯಾವ ರೀತಿ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅವತ್ತೊಂದು ದಿನ ತುಂಬ ಚೆನ್ನಾಗಿತ್ತು ಕೂಡ. ಸೊ ನಾನು ಇವಾಗ ನಿಮಗೆ ಶಾರ್ಟ್ ನೆಕ್ಲೆಸ್ ತೋರಿಸಿದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾವ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನು ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.